उमज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने। नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। ಗೌಡೀಯ ವೈಷ್ಣವರಿಗೆ ಇಂದಿನ ದಿನ ಬಹಳ ಮಹತ್ತರವಾದದ್ದು. ಯಾಕೆ ಅಂದರೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಮೂಲಕ ನಾವೇನು ಅರ್ಥ ಮಾಡಿಕೊಂಡಿದ್ದೇವೆ? ಶ್ರೀಮತಿ ರಾಧಾರಾಣಿ ಮತ್ತು ಎಲ್ಲ ಗೋಪಿಯರ ಭಕ್ತಿ ಸೇವೆಯೇ ಅತ್ಯಂತ ಉತ್ಕೃಷ್ಟವಾದದ್ದು. ರಮ್ಯಾ ಕಾಚಿದುಪಾಸನಾ ವ್ರಜವಧು ವರ್ಗೇಣ ಯಾ ಕಲ್ಪಿತ. ಯಾವ ರೀತಿ ವೃಂದಾವನದ ಗೋಪಿಯರು, ವಿಶೇಷವಾಗಿ ಶ್ರೀಮತಿ ರಾಧಾರಾಣಿ ಕೃಷ್ಣನ ಸೇವೆಯಲ್ಲಿ ತೊಡಗಿದ್ದಾರೆ, ಈ ಭಕ್ತಿ ಸೇವೆ ಎಲ್ಲದಕ್ಕಿಂತ ಉತ್ಕೃಷ್ಟವಾದದ್ದು. ಹಾಗಾಗಿ ಶ್ರೀಮತಿ ರಾಧಾರಾಣಿಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳು, ಪರಿಕರಗಳು, ದಿನಗಳು ನಮಗೆ ಬಹಳ ಪ್ರಿಯ. ನಾವು ಜನ್ಮಾಷ್ಟಮಿಯನ್ನು ಆಚರಿಸ್ತೇವೆ, ಶ್ರೀಕೃಷ್ಣ ಜನ್ಮಾಷ್ಟಮಿ. ಅದು ಅಷ್ಟಮಿಯ ತಿಥಿಯಂದೇ. ಅದಾಗಿ 15 ದಿನಕ್ಕೆ ರಾಧಾಷ್ಟಮಿ ಆಚರಣೆಯನ್ನು ಮಾಡಿದ್ದೇವೆ. ಅದೇ ರೀತಿ ಇಂದು ಬಹುಳಾಷ್ಟಮಿ ಅಥವಾ ರಾಧಾಕುಂಡಾಷ್ಟಮಿ ಅಂತ ಕೂಡ ಹೇಳೋದು. ಹೇಗೆ ಕೃಷ್ಣನ ಆವಿರ್ಭಾವ, ಶ್ರೀಮತಿ ರಾಧಾರಾಣಿಯ ಆವಿರ್ಭಾವದ ದಿನವನ್ನು ನಾವು ಆಚರಣೆ ಮಾಡ್ತೇವೆ, ಕೃಷ್ಣ ಮತ್ತು ರಾಧೆಯರಿಂದ ಅಭಿನ್ನವಾದಂತಹ ಈ ರಾಧಾಕುಂಡ ಮತ್ತು ಶ್ಯಾಮಕುಂಡದ ಆವಿರ್ಭಾವ ಕೂಡ ಈ ಅಷ್ಟಮಿಯ ತಿಥಿಯಂದೇ ಆದದ್ದು. ಈಗ ಬಹುಳಾಷ್ಟಮಿ ಅಂತ ಹೇಳಿದೆ. ಇದಕ್ಕೆ ಸಂಬಂಧಪಟ್ಟ 2 ಕಥೆಗಳಿದೆ. ಎರಡನ್ನು ಸ್ವಲ್ಪ ಆಲಿಸೋಣ. ವ್ರಜಧಾಮದಲ್ಲಿ ಒಟ್ಟು 12 ವನಗಳು, 12 ಕಾನನ ಅಂತ ಹೇಳ್ತೇವೆ. 7 ವನಗಳು ಯಮುನಾ ನದಿಯ ಪಶ್ಚಿಮ ಭಾಗದಲ್ಲಿ, ಇನ್ನು 7 ವನಗಳು ಯಮುನಾ ನದಿಯ ಪೂರ್ವ ಭಾಗದಲ್ಲಿ. ಆ 7 ವನಗಳಲ್ಲಿ, ಯಾವುದು ಪಶ್ಚಿಮ ಭಾಗದಲ್ಲಿರುವ ವನಗಳಲ್ಲಿ ಬಹುಳ ವನ ಕೂಡ ಒಂದು. ಈ ಬಹುಳ ವನದಲ್ಲೇ ರಾಧಾಕುಂಡ, ಶ್ಯಾಮಕುಂಡ, ಗಿರಿ ಗೋವರ್ಧನ ಎಲ್ಲವೂ ಕೂಡ ಸ್ಥಿತವಾಗಿರುವಂತಹದ್ದು. ಈ ಹೆಸರು ಹೇಗೆ ಬಂತು ಅಂದರೆ, ಶ್ರೀಮಾತೆ ರಾಧಾರಾಣಿಯ ಒಬ್ಬ ಸಖಿ, ಆಕೆ ಹೆಸರು ಬಹುಳ ಅಂತ. ಆಕೆ ಶಾಶ್ವತವಾಗಿ ಈ ವನದಲ್ಲಿ ನೆಲೆಸಿರುವ ಕಾರಣ ಆ ವನಕ್ಕೆ ಬಹುಳ ವನ ಅಂತ ಹೆಸರು.
ಒಮ್ಮೆ ಈ ಬಹುಳಾವನದಲ್ಲಿ ಒಬ್ಬ ಬ್ರಾಹ್ಮಣನಿರುತ್ತಾನೆ. ಅವನ ಬಳಿ ಹಲವಾರು ಹಸುಗಳಿವೆ. ಆ ಹಸುಗಳಲ್ಲೂ ಕೂಡ ಒಂದು ಹಸುವಿನ ಹೆಸರು ಬಹುಳ ಅಂತ ಇರುತ್ತೆ. ಒಮ್ಮೆ ಈ ಬಹುಳ ಹಸು ನೀರು ಕುಡಿಲಿಕ್ಕೆ ಒಂದು ಕುಂಡದ ಬಳಿ ಹೋದಾಗ, ಈಗ ಅದನ್ನು ಸಂಕರ್ಷಣ ಕುಂಡ ಅಂತ ಕರಿತೇವೆ, ಗೋವರ್ಧನಗಿರಿಯ ಒಂದು ಪರಿಕ್ರಮ ಮಾರ್ಗದಲ್ಲೇ ಸಿಗುತ್ತೆ. ಅಲ್ಲಿ ನೀರನ್ನು ಈ ಹಸು ಕುಡಿಯುತ್ತಿರಬೇಕಾದಾಗ ಕಾಡಿನಿಂದ ಒಂದು ಹುಲಿ ಆ ಹಸುವನ್ನು ಆಕ್ರಮಣ ಮಾಡುತ್ತೆ. ಇನ್ನೇನು ಆ ಹಸುವಿನ ಮೇಲೆ ಪ್ರಹಾರ ಮಾಡಿ ಅದನ್ನು ಕೊಂದು ಹಾಕಬೇಕು. ಆಗ ಈ ಬಹುಳ ಆ ಹುಲಿಯನ್ನು ಕೇಳಿಕೊಳ್ಳುತ್ತೆ, ಇಲ್ಲ, ಸ್ವಲ್ಪ ನನಗೆ ಸಮಯ ಕೊಡು, ನಾನು ಖಂಡಿತ ಮತ್ತೆ ಬರ್ತೇನೆ. ನನಗೆ ಒಂದು ಸಣ್ಣ ಮಗುವಿದೆ, ಒಂದು ಕರು, ಅದಕ್ಕೆ ನಾನು ಕೊನೆಯ ಬಾರಿ ಹಾಲನ್ನು ಉಣಿಸಿ ಮತ್ತೆ ನಾನು ಬರ್ತೇನೆ ಇಲ್ಲಿ ಅಂತ. ಸರಿ ಆಯಿತು ಅಂತ ಹುಲಿ ಒಪ್ಕೊಳ್ಳುತ್ತೆ. ಆ ಬಹುಳ ಮತ್ತೆ ತನ್ನ ಒಂದು ಮನೆಗೆ ಹಿಂತಿರುಗಿ ತನ್ನ ಕರು ಅದಕ್ಕೆ ಸಾಕಷ್ಟು ಹೊಟ್ಟೆ ತುಂಬುವಷ್ಟು ಕೊನೆಯ ಬಾರಿ ಹಾಲನ್ನು ಉಣಿಸಿ, ಸರಿ ನಾನೀಗ ಹೋಗ್ತೇನೆ, ಮತ್ತೆ ನಾನು ಹಿಂದಿರುಗೋದಿಲ್ಲ ಅಂತ ಆ ಕರುವಿಗೆ ಹೇಳುತ್ತೆ. ಯಾಕೆ ಅಂದಾಗ ಈ ಒಂದು ಕಥೆ, ಹೇಗೆ ವನದಲ್ಲಿ ಒಂದು ಹುಲಿ ಬಂದು ಆಕ್ರಮಣ ಮಾಡಿದ್ದು, ಆ ಹುಲಿಗೆ ನಾನು ಮಾತನ್ನು ಕೊಟ್ಟಿದ್ದೇನೆ, ಈಗ ಆ ಮಾತನ್ನು ಉಳಿಸ್ಕೊಳ್ಳಿಕ್ಕೆ ನಾನು ಮತ್ತೆ ಹೋಗಬೇಕು ಅಂತ. ಆಗ ಕರು ಹೇಳುತ್ತೆ, ಅಮ್ಮ ಇಲ್ಲ, ನೀನು ಹೋಗಬೇಡ, ನಿನ್ನ ಬದಲಾಗಿ ನಾನು ಹೋಗ್ತೇನೆ. ನನ್ನ ಒಂದು ದೇಹದ ಮಾಂಸವನ್ನು ತಿಂದು ಆ ಹುಲಿ ತನ್ನ ಹೊಟ್ಟೆ ಹಸಿವನ್ನು ನೀಗಿಸ್ಕೊಳ್ಳಿ, ನೀನು ಹೋಗೋದು ಬೇಡ ಅಂತ. ಅದೇ ತಾಯಿ ಇದಕ್ಕೆ ಒಪ್ಪೋದಿಲ್ಲ. ಇಲ್ಲ ಇಲ್ಲ ಇಲ್ಲ, ನೀನಿನ್ನು ಸಣ್ಣ ಕರು ಇದ್ದೀಯಾ, ನೀನಿನ್ನೂ ಚೆನ್ನಾಗಿ ಬೆಳೆದು ದೊಡ್ಡವಳಾಗಿ ಕೃಷ್ಣನಿಗೆ ಸಾಕಷ್ಟು ಹಾಲನ್ನು ನೀನು ನೀಡಬೇಕು, ಇಲ್ಲ ಇಲ್ಲ ನಾನು ಹೋಗ್ತೇನೆ ಅಂತ. ಈ ಸಂವಾದವನ್ನು ಆ ಬ್ರಾಹ್ಮಣನು ಕೂಡ ಕೇಳಿಸ್ಕೊಳ್ತಾನೆ. ಆಗ ಆ ಬ್ರಾಹ್ಮಣ ಬಂದು, ಇಲ್ಲ, ನೀವಿಬ್ಬರು ಹೋಗುವ ಅವಶ್ಯಕತೆ ಇಲ್ಲ, ನಾನು ಹೋಗ್ತೇನೆ. ಆ ಹುಲಿ ನನ್ನ ದೇಹವನ್ನು ತಿಂದು ಅದರ ಹಸಿವನ್ನು ನೀಗಿಸ್ಕೊಳ್ಳಿ, ನಾನು ಹೋಗ್ತೇನೆ ಅಂತ. ಈಗ ಈ 3 ಜನ ಈ ಒಂದು ಮಧ್ಯೆ ಈ ಮಾತುಕತೆ ನಡೀತಾ ಇದೆ. ಕೊನೆಯದಾಗಿ ಆ 3 ಜನ ಅಲ್ಲಿ ಹೋಗ್ತಾರೆ. ನಾನು ನನ್ನ ದೇಹವನ್ನು ಆ ಹುಲಿ ತಿನ್ನಲಿ, ಇನ್ನು ಉಳಿದರೆ ಇಬ್ಬರನ್ನು ಅವ್ರು ಬಿಟ್ಟುಬಿಡಲಿ ಆ ಹುಲಿ ಅಂತ. ಆ 3 ಜನ ಅಲ್ಲಿ ಹೋದಾಗ ಅದೇ ಸಮಯಕ್ಕೆ ಕೃಷ್ಣನು ಕೂಡ ಅಲ್ಲಿ ಪ್ರತ್ಯಕ್ಷನಾಗ್ತಾನೆ. ಕೃಷ್ಣ ಬಂದು ಆ ಹುಲಿಯನ್ನು ಸ್ಪರ್ಶ ಮಾಡಿದಾಗ ಆ ಹುಲಿಯ ಒಂದು ಪ್ರಜ್ಞೆ ಬದಲಾವಣೆಗೆ ಒಳಗಾಗುತ್ತೆ. ಆಗ ಆ 3 ಜನರಿಗೆ ಯಾವುದೇ ರೀತಿ ತೊಂದರೆ ಕೊಡದೆ ಆ ಹುಲಿ ಅಲ್ಲಿಂದ ದೂರ ಹೋಗ್ಬಿಡುತ್ತೆ. ಈ ಒಂದು ಲೀಲೆ ನಡೆದದ್ದು ಕೂಡ ಇಂದಿನ ದಿನವೇ. ಹಾಗಾಗಿ ಇದಕ್ಕೆ ಬಹುಳಾಷ್ಟಮಿ ಅಂತ ಹೇಳೋದು. ಇದು ಒಂದು ಕಥೆ. ಇನ್ನೊಂದು ಪ್ರಸಂಗ, ಇನ್ನೊಂದು ಲೀಲೆಯು ಕೂಡ. ಯಾವಾಗ ಕೃಷ್ಣ 5,000 ವರ್ಷಗಳ ಹಿಂದೆ ಈ ಭೌತಿಕ ಜಗತ್ತಿಗೆ ಬಂದು ಹಲವಾರು ತನ್ನ ಲೀಲೆಗಳಲ್ಲಿ ತೊಡಗಿದ್ದಾನೆ, ಹಲವಾರು ಅಸುರರನ್ನು ಸಂಹರಿಸ್ತಿದ್ದಾನೆ. ಅಂತಹ ಅಸುರರಲ್ಲಿ ಒಬ್ಬನ ಹೆಸರು ಅರಿಷ್ಟ ಅಂತ. ಆತ ಕಂಸನ ಒಬ್ಬ ಅನುಯಾಯಿ, ಅವನ ಹೆಸರು ಅರಿಷ್ಟ. ಈಗ ಕಂಸ ಆ ಅರಿಷ್ಟನಿಗೆ ಈ ಒಂದು ಟಾಸ್ಕ್ ಕೊಟ್ಟಿದ್ದಾನೆ, ಅಲ್ಲಿ ಹೋಗಿ ವೃಂದಾವನಕ್ಕೆ ಕೃಷ್ಣನನ್ನು ಆತ ಕೊಂದು ಹಾಕಬೇಕು, ಸಂಹಾರ ಮಾಡಬೇಕು ಅಂತ. ಸರಿ, ಈ ಅರಿಷ್ಟ ಅಸುರ ಅಂದರೆ ದೈತ್ಯ, ಅರಿಷ್ಟ ಅಸುರ, ಆತ ಒಂದು ದೊಡ್ಡ ಗೂಳಿಯ ರೂಪವನ್ನು ಆತ ಧರಿಸ್ಕೊಂಡಿದ್ದಾನೆ. ಯಾಕೆ ಈ ಅಸುರರಿಗೆಲ್ರಿಗೂ ಕೂಡ, ಅವ್ರಿಗೂ ಎಲ್ಲ ಹಲವಾರು ಯೋಗ ಸಿದ್ಧಿಗಳು ಕೂಡ ಅವರಿಗೆ ಕರಗತವಾಗಿರುತ್ತವೆ. ಹೇಗೆ ಪೂತನಿ, ಆಕೆಯು ಕೂಡ ಒಂದು ಸುಂದರವಾದ ಸ್ತ್ರೀಯ ರೂಪವನ್ನು ಧರಿಸ್ಕೊಂಡು ಬರ್ತಾಳೆ. ಅದೇ ರೀತಿ ಹಲವಾರು ಬೇರೆ ಬೇರೆ ಕೇಶಿ, ಧೇನುಕಾಸುರ, ಬೇರೆ ಬೇರೆ ರೂಪದಲ್ಲಿ ಬರ್ತಾರೆ. ಅದೇ ರೀತಿ ಈ ಅರಿಷ್ಟಾಸುರ ಒಂದು ದೊಡ್ಡ
ಏನು ಬುಲ್ ಅಥವಾ ಗೂಳಿಯ ರೂಪವನ್ನು ಧರಿಸಿ ವ್ರಜಧಾಮಕ್ಕೆ ಬರ್ತಾನೆ. ಬಂದಾಗ ಜೋರಾಗಿ ಎಷ್ಟು ದೊಡ್ಡದಾಗಿ ಅವನ ಆಕಾರ ಎಷ್ಟು ದೊಡ್ಡದಾಗಿರುತ್ತೆ ಅಂದರೆ ಭಾಗವತದಲ್ಲಿ ಹೇಳೋದು ಆತನ ಶರೀರಕ್ಕೆ ಏನು ಮೋಡಗಳು ಕೂಡ ತಾಗ್ತಾ ಇರುತ್ತೆ. ಅಷ್ಟು ಒಂದು ದೊಡ್ಡದಾದ ಒಂದು ದೇಹವನ್ನು ಪಡ್ಕೊಂಡು ಆ ಅರಿಷ್ಟಾಸುರ ವೃಂದಾವನದ ಹತ್ರ ಬರ್ತಾನೆ. ಜೋರಾಗಿ ಸಪ್ಪಳ ಮಾಡ್ತಾ ಅವನ ಕಾಲಿನಿಂದ ಏನು ಮಣ್ಣನ್ನು ಏನು ತೆಗೀತಾ ವೇಗವಾಗಿ ಅಲ್ಲಿ ಬಂದಾಗ ಎಲ್ರಿಗೂ ಕೂಡ ಏನೋ ಒಂದು ಭೂಕಂಪ ಆದ ರೀತಿ ಒಂದು ಅನುಭವ ಉಂಟಾಗತ್ತೆ. ಜೋರಾಗಿ ಅರಿಷ್ಟಾಸುರ ಗರ್ಜನೆ ಮಾಡಿದಾಗ ಆ ಶಬ್ದ ಎಷ್ಟು ಜೋರಾಗಿತ್ತು ಅಂದರೆ ಭಾಗವತ ಪುರಾಣ ಹೇಳೋದು ಅಲ್ಲಿ ವೃಂದಾವನದಲ್ಲಿದ್ದಂತಹ ಕೆಲವು ಗರ್ಭಿಣಿ ಹಸುಗಳು ಅದಕ್ಕೆ ಗರ್ಭಪಾತವಾಗಿಬಿಡುತ್ತಂತೆ. ಅಷ್ಟು ಜೋರಾಗಿ ಗರ್ಜನೆ ಮಾಡಿ ಅರಿಷ್ಟಾಸುರ ವೇಗವಾಗಿ ವೃಂದಾವನದ ಹತ್ರ ಧಾವಿಸಿ ಬರ್ತಿದ್ದಾನೆ. ಈ ಅಸುರ ಬರ್ತಿದ್ದಾನೆ, ಏನು ಮಾಡೋದು? ಸಾಮಾನ್ಯವಾಗಿ ಭಕ್ತರೆಲ್ಲರಿಗೂ ಕೂಡ ಯಾವುದೇ ಸಂಕಟ ತೊಂದರೆ ಆದಾಗ ಅವರಿಗೆ ಒಂದೇ ಮಂತ್ರ, ಕೃಷ್ಣನ ಹೊರತಾಗಿ ಅವರಿಗೆ ಇನ್ನೇನು ಗೊತ್ತಿಲ್ಲ. ಈಗ ದೊಡ್ಡ ಅಸುರ ಬಂದಿದ್ದಾನೆ, ಏನು ಸಂಕಟ ಕಾದಿದೆಯೋ ಏನೋ, ಎಲ್ಲರೂ ಕೂಡ ಕೃಷ್ಣನ ಮೊರೆಯನ್ನು ಹೋಗ್ತಾರೆ. ಆಗ ಕೃಷ್ಣ ನೀವು ಭಯ ಪಡಬೇಡಿ ಅಂತ ಅವರೆಲ್ಲರಿಗೂ ಆಶ್ವಾಸನೆಯನ್ನು ಕೊಟ್ಟು ಆತ ಒಂದು ಕಡೆ ನಿಂತಿದ್ದಾನೆ. ಅರಿಷ್ಟಾಸುರ ಕೃಷ್ಣ ಎಲ್ಲಿದ್ದಾನೋ ಅದೇ ದಿಕ್ಕಿನಲ್ಲಿ ವೇಗವಾಗಿ ಧಾವಿಸಿ ಬರ್ತಾ ಇದ್ದಾನೆ. ಕೃಷ್ಣ ದೂರದಿಂದಲೇ ಅವನಿಗೆ ಜೋರಾಗಿ ಏನು ಬೈತಾನೆ, ಅರೆ ಯಾಕೆ ಇಷ್ಟು ತೊಂದರೆಯನ್ನು ಕೊಡ್ತಿದ್ದೀಯಾ ಇಲ್ಲಿ ಇರುವ ಎಲ್ಲ ವ್ರಜವಾಸಿಗಳಿಗೆ? ಈ ರೀತಿ ಹೇಳಿದಾಗ ಅವನಿಗೆ ಇನ್ನೂ ಕೋಪ ಬರುತ್ತೆ. ಅಲ್ಲದೆ ಕೃಷ್ಣ ಜೋರಾಗಿ ವೇಗವಾಗಿ ಆ ಗೂಳಿ ಬರ್ತಾ ಇದೆ ಅವನ ಹತ್ರ, ಅವನಿಗೆ ಯಾವುದೇ ಭಯ ಇಲ್ಲ. ಆರಾಮಾಗಿ ಅವನ ಪಕ್ಕದಲ್ಲಿ ಒಬ್ಬ ಸ್ನೇಹಿತ ನಿಂತಿದ್ದಾನೆ, ಅವನ ಹೆಗಲ ಮೇಲೆ ಒಂದು ಕೈ ಹಾಕಿಕೊಂಡು ನಿಂತಿದ್ದಾನೆ. ಈ ದೃಶ್ಯವನ್ನು ನೋಡಿ ಅರಿಷ್ಟಾಸುರನಿಗೆ ಇನ್ನೂ ಕೋಪ ಹೆಚ್ಚಾಗತ್ತೆ. ನೋಡಿ, ಯಾರೋ ಯುದ್ಧ ಮಾಡಲಿಕ್ಕೆ ಬಂದಾಗ ಏನೋ ಶಸ್ತ್ರವನ್ನು ತಗೊಂಡೆಲ್ಲ ರೆಡಿಯಾಗಿದ್ದಾರೆ ಅಂದರೆ ಒಂದು ರೀತಿ, ಏನು ಅವರು ಕೃಷ್ಣ ಅವರಿಗೆ ಕೇರ್ ಮಾಡ್ತಿಲ್ಲ. ಆರಾಮಾಗಿ ಅವನ ಸ್ನೇಹಿತ ಮೇಲೆ ಹೆಗಲ ಮೇಲೆ ಕೈ ಹಾಕ್ಕೊಂಡು ನಿಂತಿದ್ದಾನೆ. ಅರಿಷ್ಟಾಸುರನಿಗೆ ಇನ್ನಷ್ಟು ಕೋಪ ಬಂದು ಇನ್ನೂ ವೇಗವಾಗಿ ಬಂದು ಆತ ತನ್ನ ಕೊಂಬಿನಿಂದ ಕೃಷ್ಣನನ್ನು ಕೊಲ್ಲಲಿಕ್ಕೆ ಪ್ರಯತ್ನ ಪಡ್ತಾನೆ. ಕೃಷ್ಣ ಅವನ ಕೊಂಬನ್ನು ಎರಡು ಕೈಯಿಂದ ಹಿಡಿದು ವೇಗವಾಗಿ ರಭಸದಿಂದ ದೂರ ಎಸೆದು ಬಿಡ್ತಾನೆ. ಎಷ್ಟೋ ದೂರ ಹೋಗಿ ಆ ಅರಿಷ್ಟಾಸುರ ಬಿದ್ದು ಅವನಿಗೆ ಬಹಳ ಗಾಯ ಉಂಟಾಗತ್ತೆ. ಆದರೂ ಹೇಗೋ ಏನೋ ಸ್ವಲ್ಪ ಚೇತರಿಸಿಕೊಂಡು ಮತ್ತೆ ಎದ್ದು ಮತ್ತೆ ಇನ್ನೊಮ್ಮೆ ಕೃಷ್ಣನತ್ತ ಧಾವಿಸಿ ಬರ್ತಾನೆ. ಮತ್ತೆ ಕೃಷ್ಣ ಅವನ ಕೊಂಬನ್ನು ಹಿಡಿದು ಮತ್ತೆ ಇನ್ನೊಂದು ದಿಕ್ಕಿನಲ್ಲಿ ಎಸೆಯೋದು. ಈ ರೀತಿ ಹಲವಾರು ಬಾರಿ ಆದ ನಂತರ ಕೊನೆಯದಾಗಿ ಕೃಷ್ಣ ಆ ಕೊಂಬನ್ನು ಹಿಡಿದು ಆ ಕೊಂಬನ್ನು ನೆಲಕ್ಕೆ ತಾಗಿಸಿ ಆ ಕೊಂಬನ್ನು ಮುರಿದು ಆ ಅರಿಷ್ಟಾಸುರನನ್ನು ವೇಗವಾಗಿ ದೂರ ಎಸೆದು ಬಿಡ್ತಾನೆ. ಮತ್ತು ಅವನನ್ನು ಕೃಷ್ಣ ತನ್ನ ಕಾಲಿನಿಂದ ಒಂದು ಹೇಗೆ ನಾವು ಒಂದು ಕಾಲಿಂದ ಒಂದು ಬಟ್ಟೆಯನ್ನು ವಸ್ತ್ರವನ್ನು ಹಿಸುಕಿ ಹಾಕ್ತೇವೆ ನಾವು ಒದ್ದೆಯಾದ ಬಟ್ಟೆಯನ್ನು, ಅದೇ ರೀತಿ ಆ ಅರಿಷ್ಟಾಸುರನನ್ನು ತನ್ನ ಕಾಲಿಂದ ಹಿಚುಕಿ ಹೇಗೆ ಅವನ ಬಾಯಿಯಿಂದ ಏನು ರಕ್ತ ಮಲಮೂತ್ರ ತ್ಯಾಗ ಮಾಡಿ ಆ ಅರಿಷ್ಟಾಸುರ ಆತ ಸತ್ತು ಹೋಗ್ಬಿಡ್ತಾನೆ. ಸರಿ, ಈ ಕಥೆ ಈ ರೀತಿ ಅಸುರನ್ನು ಸಂಹಾರ ಮಾಡಿದ್ದಾಯಿತು. ಎಷ್ಟೋ ದೇವತೆಗಳು ಆಕಾಶದಲ್ಲಿ ನಿಂತು ನೋಡ್ತಿದ್ದಾರೆ ಕೃಷ್ಣ ಯಾವ ರೀತಿ ಇಂತಹ ದೊಡ್ಡ ಅಸುರನನ್ನು ಹೇಗೆ ಸಂಹಾರ ಮಾಡ್ತಿದ್ದಾನೆ ಅಂತ. ಎಲ್ಲರಿಗೂ ಸಂತೋಷ ಆಗುತ್ತೆ. ಆಕಾಶದಿಂದ ಪುಷ್ಪವೃಷ್ಟಿ ಮಾಡ್ತಾರೆ. ಆ ಗೋಕುಲದ ಎಲ್ಲ ನಿವಾಸಿಗಳಿಗೂ ತುಂಬ ಸಂತೋಷ ಆಗುತ್ತೆ. ಕೃಷ್ಣನನ್ನು ಹಾಡಿ ಹೊಗಳ್ತಿದ್ದಾರೆ. ಆದರೆ ಶ್ರೀಮತಿ ರಾಧಾರಾಣಿ ದೂರದಲ್ಲಿ ನಿಂತಿದ್ದಾಳೆ. ಸರಿ, ಕೃಷ್ಣನೇ ಸ್ವಲ್ಪ ಹೊತ್ತಿನ ಸಮಯದ ನಂತರ ಆಕೆಯ ಬಳಿ ಹೋಗ್ತಾನೆ. ಆಗ ರಾಧೆ, ಇಲ್ಲ ನನ್ನ ಹತ್ರ ಬರಬೇಡ, ನೀನು ಈಗ ಏನೋ ದೊಡ್ಡ ಪಾಪವನ್ನು ಮಾಡಿದ್ದೀಯ, ನನ್ನ ಸ್ಪರ್ಶ ಮಾಡಬೇಡ. ಅರೆ ಏನು ಪಾಪ, ನಾನೇನು ಮಾಡಿದೆ?
ನೀನು ಗೋ ಹತ್ಯೆ ಮಾಡಿದ್ದೀಯ. ಅರೇ ಈತ ಒಂದು ಗೂಳಿ, ಅದು ಕೂಡ ಹಸು ಜಾತಿ, ಅದನ್ನು ಕೊಂದಿದ್ದೀಯ ಈಗ ನೀನು. ಗೋ ಹತ್ಯೆ ಪಾಪ ನಿನಗೆ, ಮಹಾಪಾಪ ತಗಲಿದೆ ಈಗ ನಿನಗೆ, ನನ್ನನ್ನು ಸ್ಪರ್ಶ ಮಾಡಬೇಡ ಅಂತ. ಇಲ್ಲ, ಅವನೊಬ್ಬ ಅಸುರ. ಹೇಗೆ ಇಷ್ಟೆಲ್ಲ ಬೃಂದಾವನದ ನಿವಾಸಿಗಳು ಇಷ್ಟು ತೊಂದರೆಯನ್ನು, ಭಯವನ್ನು ಉಂಟು ಮಾಡ್ತಿದ್ದ. ಇಲ್ಲ ಅದೇನೇ ಇರಲಿ, ಈ ಒಂದು ಗೂಳಿಯನ್ನು ನೀನು ಕೊಂದಿದ್ದೀಯ, ಈಗ ದೊಡ್ಡ ಮಹಾಪಾಪ ನಿನಗೆ ಅಂಟ್ಕೊಂಡಿದೆ. ಸರಿ, ಇದನ್ನು ಮುಕ್ತನಾಗಬೇಕಂದ್ರೆ ನಾನು ಏನು ಮಾಡಬೇಕು? ಆಗ ರಾಧೆ ಹೇಳೋದು, ನೀನು ಹೋಗಿ ಈ ಜಗತ್ತಿನಲ್ಲಿರುವ ಎಲ್ಲ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಬರಬೇಕು, ಪುಣ್ಯ ತೀರ್ಥಗಳಲ್ಲಿ ಸ್ನಾನ ಮಾಡಿ ಬರಬೇಕು. ಆಗ ನಿನ್ನ ಪಾಪ ಎಲ್ಲ ಪರಿಹಾರ ಆಗಿ ನೀನು ಪರಿಶುದ್ಧ ಆಗ್ತೀಯ. ಸರಿ, ಕೃಷ್ಣನಿಗೆ ಏನಿದು ದೊಡ್ಡದು? ನಾನು ಹೋಗಿ ಎಲ್ಲ ಕಡೆ ಹೋಗಿ ಸ್ನಾನ ಮಾಡೋದಿಲ್ಲ, ಆ ಎಲ್ಲ ಪುಣ್ಯ ನದಿಗಳನ್ನು ನಾನು ಇದ್ದಲ್ಲೇ ಕರೆಸ್ತೀನಿ ಅಂತ ಕೃಷ್ಣ ತನ್ನ ಕಾಲಿನ ಹಿಮ್ಮಡಿಯನ್ನು ಜೋರಾಗಿ ನೆಲಕ್ಕೆ ಊರಿ ಅಲ್ಲಿ ಒಂದು ಕುಂಡವನ್ನು ಸೃಷ್ಟಿ ಮಾಡ್ತಾನೆ. ಜಗತ್ತಿನ ಎಲ್ಲ ಪುಣ್ಯ ನದಿಗಳನ್ನು ಅಲ್ಲಿ ಆಹ್ವಾನಿಸ್ತಾನೆ. ಕೃಷ್ಣನ ಇಚ್ಛೆಯ ಮೇರೆಗೆ, ಕೋರಿಕೆಯ ಮೇರೆಗೆ ಎಲ್ಲ ಪುಣ್ಯ ನದಿಗಳು ಕೂಡ ಒಬ್ಬೊಬ್ಬರಾಗಿ ಬಂದು ಅವರ ಪರಿಚಯವನ್ನು ಮಾಡಿಕೊಳ್ತಾ ಆ ಕುಂಡದಲ್ಲಿ ಎಲ್ಲರೂ ಕೂಡ ಪ್ರವೇಶ ಮಾಡ್ತಾರೆ. ಎಲ್ಲ ಪುಣ್ಯ ನದಿಗಳು ಅಲ್ಲಿ ಸೇರ್ತಾರೆ. ಆಗ ಕೃಷ್ಣ ಆ ಒಂದು ಕುಂಡದಲ್ಲಿ ಸ್ನಾನ ಮಾಡಿ ಬಂದು, ಈಗ ನಾನು ಪರಿಶುದ್ಧನಾಗಿದ್ದೇನೆ. ಸರಿ, ನಾನು ಪರಿಶುದ್ಧ ಆಗಿದ್ದೇನೆ, ಆದರೆ ಈಗ ನಿನಗೆ ಪಾಪ ಅಂಟಿದೆ ಅಂತ ರಾಧಾರಾಣಿಗೆ ಹೇಳೋದು. ಯಾಕೆ ಅಂದರೆ ನೀನು ಒಬ್ಬ ಅಸುರನ ಪರ ವಹಿಸಿಕೊಂಡು ಮಾತನಾಡಿದ್ದೀಯ. ಯು ಹ್ಯಾವ್ ಟೇಕನ್ ಸೈಡ್ ಆಫ್ ಅ ಡೀಮನ್. ಎಷ್ಟೆಲ್ಲ ತೊಂದರೆ ಕೊಡ್ತಿದ್ದಾನೆ, ಅವನ ಪರ ವಹಿಸ್ಕೊಂಡು ಮಾತಾಡ್ತಿದ್ದೀಯ. ಈಗ ನಿನಗೆ ಪಾಪ ಅಂಟಿದೆ, ನೀನು ಹೋಗಿ ಎಲ್ಲ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಬೇಕು. ಸರಿ, ಇಲ್ಲೇ ಎಲ್ಲ ಬಂದಿದ್ದಾರೆ, ಇಲ್ಲೇ ಸ್ನಾನ ಮಾಡೋ ಅಂತ ಕೃಷ್ಣ ಹೇಳ್ತಾನೆ. ಇಲ್ಲ, ನಾನು ಮಾಡೋದಿಲ್ಲ, ನಾನು ನಮ್ಮದೇ ಸೆಪರೇಟ್ ಇನ್ನೊಂದು ಬೇರೆಯಾದದ್ದೇ ಕುಂಡವನ್ನು ಸೃಷ್ಟಿ ಮಾಡ್ತೇನೆ ಅಂತ ರಾಧೆ ಹೇಳಿ, ಆಕೆ ತನ್ನ ಎಲ್ಲ ಸಖಿಯರ ಜೊತೆ ಇದೇ ಅರಿಷ್ಟಾಸುರ ವೇಗವಾಗಿ ಬಂದು ವ್ರಜಧಾಮದಲ್ಲಿ ಅವನ ಕಾಲಿನ ಮೂಲಕ ಆ ಹೆಜ್ಜೆ ಗುರುತು ದೊಡ್ಡ ದೊಡ್ಡ ಒಂದು ಹೂಫ್ ಪ್ರಿಂಟ್ ಅಂತ ಹೇಳ್ತೇವೆ, ಸೃಷ್ಟಿ ಮಾಡಿದ್ದಾನೆ. ಅಲ್ಲೇ ಒಂದು ಕುಂಡವನ್ನು ಶ್ರೀಮತಿ ರಾಧಾರಾಣಿ ಮತ್ತು ಆಕೆ ಎಲ್ಲ ಸಖಿಯರು ಅಲ್ಲಿ ಕುಂಡವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ತಮ್ಮ ಬಳೆಗಳನ್ನು ತಗೊಂಡು ಕೆತ್ತಲಿಕ್ಕೆ ಪ್ರಾರಂಭವನ್ನು ತೆಗೆದು ಒಂದು ದೊಡ್ಡ ಕುಂಡವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಸರಿ, ಎಷ್ಟು ಮಾಡಿದ್ರೂ ಕೂಡ ಅಲ್ಲಿ ನೀರು ಅವರಿಗೆ ಬರ್ತಾ ಇಲ್ಲ. ಸರಿ, ಏನು ಮಾಡೋದು? ಎಲ್ಲರೂ ಕೂಡ, ಗೋಪಿಯರೆಲ್ಲರೂ ಕೂಡ ಮಾನಸಿ ಗಂಗಾಯಿಂದ ನಾವು ನೀರು ತರೋಣ ಅಂತ ಸಾಲಾಗಿ ಎಲ್ಲರೂ ನಿಂತ್ಕೊಂಡು ತಮ್ಮ ಮಡಿಕೆಗಳಲ್ಲಿ ಮಾನಸಿ ಗಂಗಾ ಅಲ್ಲಿಂದ ನೀರನ್ನು ಸಾಗಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಎಷ್ಟು ನೀರು ತಂದಲ್ಲಿ ಹಾಕಿದ್ರೂ ಕೂಡ ಅಲ್ಲಿ ನೀರು ನಿಲ್ತಾ ಇಲ್ಲ. ಅವರ ಎಲ್ಲರ ಈ ಒಂದು ಪರಿಶ್ರಮವನ್ನು ನೋಡಿದಂತಹ ಕೃಷ್ಣನಿಗೆ ಅವರ ಮೇಲೆ ಅನುಕಂಪ ಉಂಟಾಗುತ್ತೆ. ಆಗ ಕೃಷ್ಣನ ಒಂದು ಸನ್ನೆಯ ಮೇರೆಗೆ ಆ ಕೃಷ್ಣನ ಕೊಂಡ ಅಥವಾ ಶ್ಯಾಮಕೊಂಡ ಅಲ್ಲಿದ್ದಂತಹ ಎಲ್ಲ ಪವಿತ್ರ ನದಿಗಳು ಎಲ್ಲರೂ ಕೂಡ ಶ್ರೀಮತಿ ರಾಧಾರಾಣಿಯನ್ನು ಅಪ್ರೋಚ್ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಇನ್ನು ಇಷ್ಟೆಲ್ಲ ಶ್ರಮ ವಹಿಸೋ ಅವಶ್ಯಕತೆ ಇಲ್ಲ, ನಮಗೆ ನೀನು ಎಷ್ಟು ಕೃಷ್ಣನ ಶ್ರೇಷ್ಠ ಆರಾಧಕಿ, ನಿನ್ನ ಸೇವೆಯನ್ನು ಮಾಡಲಿಕ್ಕೆ ನಮಗೂ ಕೂಡ ಅವಕಾಶವನ್ನು ನೀನು ನೀಡಬೇಕು. ನಿನ್ನ ಕುಂಡವನ್ನು ಪ್ರವೇಶ ಮಾಡಲಿಕ್ಕೆ ನಮ್ಮೆಲ್ಲರಿಗೂ ಕೂಡ ಅನುಮತಿಯನ್ನು ನೀಡುವಂಥ ರಾಧಾರಾಣಿಯಲ್ಲರಲ್ಲಿ ಆ ಎಲ್ಲ ತೀರ್ಥ ಪುಣ್ಯ ನದಿಗಳು ಪ್ರಾರ್ಥನೆಯನ್ನು ಮಾಡ್ತಾರೆ. ಆಗ ರಾಧಾರಾಣಿಯ ಅನುಮತಿಯ ಮೇರೆಗೆ ಆ ಎಲ್ಲ ಪವಿತ್ರ ನದಿಗಳು ಆ ಕುಂಡವನ್ನು ಪ್ರವೇಶ ಮಾಡ್ತಾರೆ. ಅದೇ ರಾಧಾಕೊಂಡ. ಶ್ರೀ ರಾಧಾಕೊಂಡ ಶ್ಯಾಮ ಕುಂಡಕಿ. ಹೀಗೆ ಆ ಒಂದು ಕೊಂಡದಲ್ಲಿ ಶ್ರೀಮತಿ ರಾಧಾರಾಣಿ ಸ್ನಾನ ಮಾಡ್ತಾಳೆ. ಅದಾದ್ಮೇಲೆ ಈ ಲೀಲೆ ಆದ ನಂತರ ಕೃಷ್ಣ ಆಗ ಘೋಷಣೆ ಮಾಡ್ತಾನೆ, ಯಾವ ಒಬ್ಬ ಭಕ್ತನು ಈ ರಾಧಾಕೊಂಡದಲ್ಲಿ ಸ್ನಾನ ಮಾಡ್ತಾನೆ ಅವರಿಗೆ ಅವರು ನನಗೆ ಅತ್ಯಂತ ಪ್ರೀತಿ ಪಾತ್ರರಾಗ್ತಾರೆ ಅಂತ. ಅದೇ ರೀತಿ ಶ್ರೀಮತಿ ರಾಧಾರಾಣಿ ಕೂಡ ಹೇಳ್ತಾರೆ,
ಏನು ಯಾರು ಕೃಷ್ಣನಿಗೆ ಪ್ರಿಯವಾದಂತಹ, ಕೃಷ್ಣ ಸೃಷ್ಟಿಸಿದಂಥ ಈ ಒಂದು ಶ್ಯಾಮಕುಂಡದಲ್ಲಿ ಯಾರು ಸ್ನಾನ ಮಾಡ್ತಾರೆ ಅವರು ಕೂಡ ನನಗೆ ಅತ್ಯಂತ ಪ್ರೀತಿ ಪಾತ್ರರಾಗ್ತಾರೆ ಅಂತ. ಹಾಗಾಗಿ ಗೌಡಿಯ ವೈಷ್ಣವರಲ್ಲಿ ಶ್ರೀ ರಾಧಾಕುಂಡ ಮತ್ತು ಶ್ರೀ ಶ್ಯಾಮಕುಂಡಕ್ಕೆ ವಿಶೇಷವಾದ ಒಂದು ಸ್ಥಾನ, ಮನ್ನಣೆ, ಗೌರವ ನಮಗೆ ಇದೆ. ಇದು ಸಾಮಾನ್ಯ ಜನರಿಗೆ ಇದರ ವಿಶೇಷತೆ ಗೊತ್ತಾಗೋದಿಲ್ಲ. ಯಾಕೆ ಅಂದರೆ ಅವರಿಗೆ ಅವರ ಜೀವನದ ಗುರಿ ಹೇಗೆ ಎಲ್ಲ ವೇದಶಾಸ್ತ್ರ ಹೇಳೋ ಪ್ರಕಾರ ಕರ್ಮಕಾಂಡದಿಂದ ಕೂಡಿರುವಂತಹ ಒಂದು ಬೇರೆ ಬೇರೆ ರೀತಿಯ ರಿಚುವಲ್ಸ್, ಬೇರೆ ಬೇರೆ ರೀತಿಯ ಕರ್ಮಕಾಂಡ ಚಟುವಟಿಕೆಯಲ್ಲಿ ತೊಡಗಿ ಅವ್ರಿಗೆ ಬೇಕಾದಂಥ ಫಲವನ್ನು ಪಡ್ಕೊಳ್ತಾರೆ. ಆದರೆ ಯಾವ ಭಕ್ತರು ಕೃಷ್ಣ ಪ್ರೇಮ ಪಡಿಬೇಕು ಅಂತಿದ್ದಾರೆ ಅವರಿಗೆ ಈ ರಾಧಾಕುಂಡ ಶ್ಯಾಮಕುಂಡದ ಮಹಿಮೆ ತಿಳಿದಿರುತ್ತೆ. ಯಾಕೆಂದರೆ ರಾಧಾರಾಣಿಯ ಅನುಗ್ರಹ ಇಲ್ಲದೆ ಈ ಒಂದು ಭಗವತ್ ಪ್ರೇಮ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಶ್ರೀಮತಿ ರಾಧಾರಾಣಿಯಿಂದ ಅಭಿನ್ನವಾದಂತಹ ಈ ಒಂದು ರಾಧಾಕುಂಡದ ಒಂದು ಮಹಿಮೆಯನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಕೂಡ ಇದಕ್ಕೆ ಆದರವನ್ನು, ಗೌರವವನ್ನು ತೋರಿಸೋದು ವಾಡಿಕೆ. ಇದು ಈ ಒಂದು ಪ್ರಸಂಗ ನಡೆದಿದ್ದು 5,000 ವರ್ಷಗಳ ಹಿಂದೆ. ಅದಾದ ನಂತರ ಕೃಷ್ಣ ತನ್ನ ಲೀಲೆಯನ್ನು ಮುಗಿಸಿ ಮತ್ತೆ ತನ್ನ ಧಾಮಕ್ಕೆ ಹೋದಾಗ ಕೃಷ್ಣನ ಗ್ರೇಟ್ ಗ್ರ್ಯಾಂಡ್ ಸನ್ ಏನಂತೇವೆ, ಮರಿ ಮೊಮ್ಮಗ ಅಲ್ವಾ, ಕೃಷ್ಣನ ಮಗ ಪ್ರದ್ಯುಮ್ನ, ಅವನ ಮಗ ಅನಿರುದ್ಧ, ಅನಿರುದ್ಧನ ಮಗ ವಜ್ರನಾಭ. ವಜ್ರನಾಭ ಈ ವ್ರಜಧಾಮಕ್ಕೆ ಬಂದು ಹಲವಾರು ದೇವಸ್ಥಾನಗಳನ್ನು ಅಲ್ಲಿ ನಿರ್ಮಾಣ ಮಾಡ್ತಾನೆ, ಹಲವಾರು ಕೃಷ್ಣನ ವಿಗ್ರಹಗಳನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ. ರಾಧಾಕುಂಡ ಶ್ಯಾಮಕುಂಡವನ್ನು ಕೂಡ ಆತ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ. ಆಗ ಬಹಳ ಸಣ್ಣದಾಗಿರುತ್ತೆ. ಆಚಾರ್ಯರು ಹೇಳ್ತಾರೆ ಹೇಗೆ ಒಂದು 4 ಮೀಟರ್ಸ್ ಅಷ್ಟೇ ಉದ್ದ ಅಗಲ, ಸಣ್ಣದಾದ 2 ಕುಂಡಗಳಿರ್ತವೆ. ಇದು 5,000 ವರ್ಷಗಳ ಹಿಂದೆ. ಕೃಷ್ಣನ ಲೀಲೆ ಮುಗಿದ ನಂತರ ಎಷ್ಟೋ ವರ್ಷಗಳ ಕಳೆದ ನಂತರ ಈ ರಾಧಾಕುಂಡ ಮತ್ತು ಶ್ಯಾಮಕುಂಡ ಅದರ ಪರಿಚಯ ಮತ್ತು ಅದರ ಒಂದು ವಿಳಾಸ ಎಲ್ಲವೂ ಕೂಡ ಗತಿಸಿ ಹೋಗ್ಬಿಡುತ್ತೆ. ಎಲ್ಲ ಮಣ್ಣಿನಿಂದ ಆವೃತವಾಗಿ ಅದು ಬಹಳ ಸಣ್ಣದಾದ ಒಂದು ಆಕಾರವನ್ನು, ಒಂದು ಪ್ಯಾಡಿ ಫೀಲ್ಡ್, ಒಂದು ಗದ್ದೆಯಲ್ಲಿ ಒಂದು ಸಣ್ಣ ಒಂದು ಕುಂಡ ಇದೆ ಅನ್ನೋ ರೀತಿ ಎಲ್ಲೋ ಇರುತ್ತೆ. ಯಾರಿಗೂ ಅದರ ಬಗ್ಗೆ, ಅದರ ಮಹತ್ವದ ಬಗ್ಗೆ ಗೊತ್ತಿರೋದಿಲ್ಲ. 1515ರಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ವೃಂದಾವನಕ್ಕೆ ಭೇಟಿಯನ್ನು ನೀಡ್ತಾರೆ. ಇಲ್ಲಿಗೆ ಸರಿಯಾಗಿ 510 ವರ್ಷಗಳು ಕಳೆದಿವೆ. ಅಂದರೆ 510 ವರ್ಷಗಳ ಹಿಂದೆ, 510 years ಬ್ಯಾಕ್, ಶ್ರೀ ಚೈತನ್ಯ ಮಹಾಪ್ರಭುಗಳು ವೃಂದಾವನವನ್ನು ಭೇಟಿ ಮಾಡ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರು ಯಾವುದೇ ಸ್ಥಳದಲ್ಲಿದ್ದರೂ ಕೂಡ ವೃಂದಾವನ, ಗೋಕುಲ, ಕೃಷ್ಣ ಅನ್ನೋ ಹೆಸರನ್ನು ಕೇಳಿದ್ರೆ ಸಾಕು ಅವರು ಒಂದು ಉನ್ಮಾದ ಸ್ಥಿತಿಗೆ ಹೋಗ್ಬಿಡ್ತಾ ಇದ್ರು. ಹಿ ಯೂಸ್ ಟು ಗೋ ಇನ್ ಟು ಸ್ಪಿರಿಚುವಲ್ ಎಕ್ಸ್ಟಸಿ. ಅವರಿಗೆ ಅಷ್ಟು ಸಂತೋಷ ಆಗ್ತಾ ಇತ್ತು. ಸರಿ, ಕೃಷ್ಣನ ವೃಂದಾವನದ ಹೆಸರನ್ನ ಕೇಳಿದ್ರೇನೆ ಅವ್ರಿಗೆ ಅಷ್ಟು ಸಂತೋಷ. ಈಗ ಅವರು ವೃಂದಾವನಕ್ಕೆ ಭೇಟಿ ನೀಡಲಿಕ್ಕೆ ಪ್ರಯಾಣವನ್ನು ಪ್ರಾರಂಭ ಮಾಡಿದ್ದಾರೆ. ಆಗ ಅವರ ಉನ್ಮಾದ ಇನ್ನು 10 ಬಾರಿ, ಇಟ್ ಬಿಕಮ್ಸ್ 10 times ಮೋರ್. ಅವರು ಗೋಕುಲ, ಆ ವೃಂದಾವನವನ್ನು ಪ್ರವೇಶ ಮಾಡಿದಾಗ ಅದು 100,000 ಬಾರಿ ಆ ಒಂದು ಎಕ್ಸ್ಟೆಸಿ, ಸ್ಪಿರಿಚುವಲ್ ಎಕ್ಸ್ಟೆಸಿ, ಅಷ್ಟು ಆ ಒಂದು ಸಂತೋಷ, ಉತ್ಸಾಹ ಅಷ್ಟು ಅವರಿಗೆ ಇಮ್ಮಡಿಸಿಬಿಡುತ್ತೆ. ಅಂತಹ ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ವ್ರಜಧಾಮಕ್ಕೆ ಬರ್ತಾರೆ. ಇಲ್ಲಿ ಬಂದಾಗ ಅವರು ಆ ಒಂದು ಉನ್ಮಾದ ಸ್ಥಿತಿಯಲ್ಲಿ ಆ ವ್ರಜಮಂಡಲದ ಪರಿಕ್ರಮ ಮಾಡ್ತಿದ್ದಾರೆ ಬೇರೆಯವರ ಸಂಗಡಿಗರೊಂದಿಗೆ. ಅವರು ಕೇಳ್ತಾರೆ, ಎಲ್ಲಿದೆ ರಾಧಾಕುಂಡ ಶ್ಯಾಮಕುಂಡ ಅಂತ. ಆಗ ಅವರ ಸಂಗಡಿಗರಿಗೆ ಯಾರಿಗೂ ಕೂಡ ಗೊತ್ತಿಲ್ಲ.
ಯಾರು ಅಲ್ಲಿರೋಂತಹ ಜನರನ್ನು ಕೂಡ ಕೇಳ್ತಾರೆ, ಯಾರಿಗೂ ಗೊತ್ತಿಲ್ಲ ಅಂತ ಉತ್ತರ ಬರುತ್ತೆ. ಆಗ ಶ್ರೀ ಚೈತನ್ಯ ಮಹಾಪ್ರಭುಗಳೇ ಒಂದು ಗದ್ದೆಯನ್ನು ಪ್ರವೇಶಿಸಿ ಅಲ್ಲಿದ್ದಂತಹ 2 ಸಣ್ಣ ಕುಂಡಗಳು ಅಲ್ಲಿ ಹೋಗಿ ಸ್ನಾನ ಮಾಡ್ತಾರೆ. ಅಲ್ಲಿ ನೀರು ಬಹಳ ಕಡಿಮೆ ಇರುತ್ತೆ. ಅಲ್ಲಿದ್ದಂತಹ ಸ್ಥಳೀಯ ನಿವಾಸಿಗಳಿಗೆ ಆಶ್ಚರ್ಯ ಆಗುತ್ತೆ. ಅರೆ ಏನಿದು, ಇಲ್ಲಿ ಯಾಕೆ ಬಂದು, ಇಲ್ಲಿ ಏನೋ ಸನ್ಯಾಸಿಗಳಿದ್ದಾರೆ, ಇಲ್ಲಿ ಯಾಕೆ ಬಂದು ಸ್ನಾನ ಮಾಡ್ತಿದ್ದಾರೆ ಒಂದು ಗದ್ದೆಯಲ್ಲಿ, ಒಂದು ಸಣ್ಣ ಯಾವುದೋ ಒಂದು ಕುಂಡದಲ್ಲಿ, ಅಲ್ಲಿ ನೀರು ಕೂಡ ಸಾಕಷ್ಟು ಇಲ್ಲ. ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಆದರೆ ಚೈತನ್ಯ ಮಹಾಪ್ರಭುಗಳು ಅಲ್ಲಿ ಸ್ನಾನ ಮಾಡಿ ತಮ್ಮ ಎಲ್ಲ ಸಂಗಡಿಗರಿಗೆ, ಅಲ್ಲಿದ್ದಂತಹ ಎಲ್ಲ ನಿವಾಸಿಗಳಿಗೆ ಅದರ ಪರಿಚಯವನ್ನು ಮಾಡಿಕೊಡ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಆ ಒಂದು ಸಣ್ಣ ಭಾಗವನ್ನು ಶ್ರೀ ಚೈತನ್ಯ ಚರಿತಾಮೃತದಿಂದ ನಾನು ಓದಿ ಹೇಳ್ತೇನೆ. ಅರುಳ್ ಟೈಮ್ ಕೇಳಿ, ಎಷ್ಟು ತಗೊಳ್ಬೋದು ನಾನು ಕೇಳ್ಬಿಟ್ಟು ಹೇಳಿ. ಶ್ರೀ ಚೈತನ್ಯ ಮಹಾಪ್ರಭುಗಳ ಗಿರಿ ಗೋವರ್ಧನ ಭೇಟಿ ಮತ್ತು ಶ್ಯಾಮಕುಂಡ ರಾಧಾಕುಂಡದ ಒಂದು ಪ್ರಾಕಟ್ಯ ಹೇಗಾಯಿತು? ಶ್ರೀ ಚೈತನ್ಯ ಚರಿತಾಮೃತದ ಮಧ್ಯಲೀಲೆಯ 18ನೇ ಅಧ್ಯಾಯದಲ್ಲಿ ಈ ವಿವರಣೆಯನ್ನು ನಾವು ಕಾಣುತ್ತೇವೆ. ಒಂದು 10 ಶ್ಲೋಕಗಳಲ್ಲಿ ಈ ವಿವರಣೆಯನ್ನು ನಾವು ನೋಡ್ತೇವೆ. ಚೈತನ್ಯ ಮಹಾಪ್ರಭುಗಳ ಸ್ತುತಿಯನ್ನು ನಾವಿಲ್ಲಿ ಕೇಳಬಹುದು. ಯಾವ ರೀತಿ ಶ್ರೀ ಚೈತನ್ಯ ಮಹಾಪ್ರಭುಗಳು ರಾಧಾಕುಂಡಕ್ಕೆ ತಮ್ಮ ಗೌರವವನ್ನು, ತಮ್ಮ ನಮಸ್ಕಾರಗಳನ್ನು ಅರ್ಪಿಸ್ತಾರೆ, ಇವೆಲ್ಲವನ್ನು ಕೂಡ ನಾವು ಇಲ್ಲಿ ಕಾಣಬಹುದು. ಜಯ ಜಯ ಗೌರಚಂದ್ರ ಜಯೋ ನಿತ್ಯಾನಂದ, ಜಯ ಅದ್ವೈತ ಚಂದ್ರ ಜಯೋ ಗೌರ ಭಕ್ತ ವೃಂದ. ಅನುವಾದ: ಶ್ರೀ ಗೌರ ಚಂದ್ರರಿಗೆ ಎಲ್ಲ ಕೀರ್ತಿಗಳು, ನಿತ್ಯಾನಂದ ಪ್ರಭು ಅವರಿಗೆ ಎಲ್ಲ ಕೀರ್ತಿಗಳು, ಅದ್ವೈತ ಪ್ರಭು ಶ್ರೀವಾಸ ಠಾಕೂರ ಹಾಗೂ ಅವರ ಮುಂದಾಳತ್ವದಲ್ಲಿರುವ ಎಲ್ಲ ಚೈತನ್ಯರ ಭಕ್ತರಿಗೂ ಎಲ್ಲ ಕೀರ್ತಿಗಳು. ಏಮತ ಮಹಾಪ್ರಭು ನಾಚಿತೆ ನಾಚಿತೆ, ಆರಿಟ್ ಗ್ರಾಮೆ ಆಸಿ ಬಾಹ್ಯ ಹೈಲ ಆಚಂಬಿತೆ. ಶ್ರೀ ಚೈತನ್ಯ ಮಹಾಪ್ರಭು ಅವರು ಆನಂದದಿಂದ ಕುಣಿದಾಡಿದರು. ಆದರೆ ಅವರು ಅರಿಟ್ ಗ್ರಾಮದಲ್ಲಿ ಬಂದಿಳಿದಾಗ ಅವರ ಗ್ರಹಣ ಶಕ್ತಿ ಜಾಗೃತಗೊಂಡಿತ್ತು. ಶ್ರೀ ಚೈತನ್ಯ ಮಹಾಪ್ರಭುಗಳು ಆ ಉನ್ಮಾದ ಸ್ಥಿತಿಯಲ್ಲಿ ಆ ಗೋವರ್ಧನ ಪರಿಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ. ಆ ಒಂದು ಸಮಯದಲ್ಲಿ ಅರಿಟ್ ಗ್ರಾಮ, ಈ ಅರಿಟ್ ಗ್ರಾಮ, ಅರಿಟ್ ಅಂದರೆ ಇದೊಂದು ಅಪಭ್ರಂಶ, ಅರಿಷ್ಟಾಸುರನನ್ನು ಸಂಹಾರ ಮಾಡಿದಂತಹ ಒಂದು ಸ್ಥಳ. ಕೃಷ್ಣ ಅಲ್ಲೇ ಅರಿಷ್ಟಾಸುರನನ್ನು ಕೊಂದದ್ದು. ಅದಕ್ಕೆ ಅರಿಟ್ ಗ್ರಾಮ ಅಂತ ಈಗಲೂ ಕೂಡ ಗೋವರ್ಧನ ಪರಿಕ್ರಮ ಮಾರ್ಗದಲ್ಲಿ ನಾವು ನೋಡ್ತೇವೆ ಅರಿಟ್ ಗ್ರಾಮ. ಚೈತನ್ಯ ಮಹಾಪ್ರಭು ಅಲ್ಲಿ ಬಂದಾಗ ಆಗ ಅವರ ಒಂದು ಪ್ರಜ್ಞೆ ಜಾಗೃತವಾಗುತ್ತೆ. ಆರಿಟೆ ರಾಧಾಕುಂಡ ವಾರ್ತಾ ಪುಚೆ ಲೋಕಸ್ಥಾನೆ, ಕೇಹನಾಹಿ ಕಹೆ ಸಂಗೇರ ಬ್ರಾಹ್ಮಣನ ಜಾನೆ. ಶ್ರೀ ಚೈತನ್ಯ ಮಹಾಪ್ರಭು ಅವರು ಸ್ಥಳೀಯ ಜನರನ್ನು ಕೇಳಿದರು, ರಾಧಾಕುಂಡ ಎಲ್ಲಿದೆ? ಯಾರೂ ಅವರಿಗೆ ಹೇಳಲಾಗಲಿಲ್ಲ. ಅವರ ಜೊತೆಯಲ್ಲಿ ಬಂದಿದ್ದ ಬ್ರಾಹ್ಮಣನೂ ಸಹ ತಿಳಿದುಕೊಂಡಿರಲಿಲ್ಲ. ತೀರ್ಥಲುಪ್ತ ಜಾನಿ ಪ್ರಭು ಸರ್ವಜ್ಞ ಭಗವಾನ್, ದುಯಿ ಧಾನ್ಯ ಕ್ಷೇತ್ರೆ ಅಲ್ಪಜಲೆ ಕೈಲ ಸ್ನಾನ. ರಾಧಾಕುಂಡ ಎನ್ನುವ ಆ ಪವಿತ್ರ ಸ್ಥಳ ಇನ್ನು ಕಾಣಿಸುತ್ತಿಲ್ಲ ಎಂದು ಶ್ರೀ ಚೈತನ್ಯರು ಅರ್ಥ ಮಾಡಿಕೊಂಡರು. ಆದರೂ ಸರ್ವಾಂತರ್ಯಾಮಿ ಪರಮ ದೇವೋತ್ತಮ ಪುರುಷರಾಗಿರುವುದರಿಂದ ಅವರು 2 ಗದ್ದೆಗಳಲ್ಲಿ ರಾಧಾಕುಂಡವನ್ನು ಮತ್ತು ಶ್ಯಾಮಕುಂಡವನ್ನು ಕಂಡುಹಿಡಿದರು. ಅಲ್ಪ ಸ್ವಲ್ಪ ನೀರು ಮಾತ್ರ ಇತ್ತು. ಆದರೂ ಅವರು ಅಲ್ಲಿ ಸ್ನಾನ ಮಾಡಿದರು. ದೇಖಿ ಸಬ ಗ್ರಾಮ್ಯ ಲೋಕೇರ ವಿಸ್ಮಯ ಹೈಲಮನ,
ಪ್ರೇಮೆ ಪ್ರಭು ಕರೆ ರಾಧಾ ಕುಂಡೇರ ಸ್ತವನ. ಶ್ರೀ ಚೈತನ್ಯ ಮಹಾಪ್ರಭು ಅವರು ಗದ್ದೆಗಳ ನಡುವಿನಲ್ಲಿರುವ ಅವೆರಡು ಕಲ್ಯಾಣಿಗಳಲ್ಲಿ ಸ್ನಾನ ಮಾಡುವುದನ್ನು ಆ ಹಳ್ಳಿಯ ಜನರು ನೋಡಿದಾಗ ಅವರೆಲ್ಲ ತುಂಬ ಆಶ್ಚರ್ಯಗೊಂಡರು. ಅನಂತರ ಶ್ರೀ ಚೈತನ್ಯರು ಶ್ರೀ ರಾಧಾಕುಂಡಕ್ಕೆ ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸಿದರು. ಸಬಗೋಪಿ ಹೈತೆ ರಾಧಾಕೃಷ್ಣೇರ ಪ್ರೇಯಸಿ, ತೈಚೆ ರಾಧಾಕುಂಡ ಪ್ರಿಯ ಪ್ರಿಯಾರ ಸರಸಿ. ಎಲ್ಲ ಗೋಪಿಯರಿಗಿಂತಲೂ ರಾಧಾರಾಣಿಯೇ ಅತಿ ಪ್ರೀತಿ ಪಾತ್ರಳು. ಅದೇ ರೀತಿ ರಾಧಾಕುಂಡ ಎಂದು ಹೆಸರಾಗಿರುವ ಸರೋವರವು ಕೃಷ್ಣನಿಗೆ ತುಂಬ ಪ್ರೀತಿ ಪಾತ್ರವಾದದ್ದು. ಏಕೆಂದರೆ ಅದು ಶ್ರೀಮತಿ ರಾಧಾರಾಣಿಗೆ ತುಂಬ ಇಷ್ಟವಾದದ್ದು. ಯಥಾ ರಾಧಾ ಪ್ರಿಯಾ ವಿಷ್ಣೋಸ್ತಸ್ಯ ಕುಂಡಂ ಪ್ರಿಯಂ ತಥಾ ಸರ್ವಗೋಪೀಷು ಸೈವೈಕಾ ವಿಷ್ಣೋರತ್ಯಂತ ವಲ್ಲಭ. ಶ್ರೀಕೃಷ್ಣನಿಗೆ ಶ್ರೀಮತಿ ರಾಧಾರಾಣಿ ತುಂಬ ಪ್ರೀತಿ ಪಾತ್ರಳಾಗಿರುವ ಹಾಗೆ ಆಕೆಯ ಸರೋವರ ರಾಧಾಕುಂಡ ಎನ್ನುವುದು ಅವನಿಗೆ ತುಂಬ ಪ್ರೀತಿ ಪಾತ್ರವಾಗಿತ್ತು. ಗೋಪಿಯರಲ್ಲೆಲ್ಲ ಶ್ರೀಮತಿ ರಾಧಾರಾಣಿಯೇ ಖಂಡಿತವಾಗಿ ತುಂಬ ಪ್ರೀತಿ ಪಾತ್ರಳು. ನೋಡಿ, ಈ ಶ್ಲೋಕ ಪದ್ಮ ಪುರಾಣದಿಂದ ಉಲ್ಲೇಖವಾಗಿರುವಂತಹದ್ದು. ಯಾವ ರೀತಿ ಕೃಷ್ಣನಿಗೆ ರಾಧೆಯ ಮೇಲೆ ಯಾವ ರೀತಿ ಒಂದು ಪ್ರೇಮ ಇದೆ, ಅದೇ ರೀತಿ ರಾಧೆಯಿಂದ ಅಭಿನ್ನವಾದಂತಹ ಈ ಒಂದು ರಾಧಾಕುಂಡದ ಮೇಲೂ ಕೂಡ ಕೃಷ್ಣನಿಗೆ ಅಷ್ಟೇ ಪ್ರೇಮ. ಏ ಕುಂಡೆ ನಿತ್ಯ ಕೃಷ್ಣ ರಾಧಿಕಾರ ಸಂಗೆ, ಜಲೆ ಜಲೆ ಜಲ ಜಲೆ ಜಲ ಕೇಲಿಕರೆ ತೀರೆ ರಾಸರಂಗೆ. ಆ ಸರೋವರದಲ್ಲಿ ಶ್ರೀಕೃಷ್ಣ ಮತ್ತು ಶ್ರೀಮತಿ ರಾಧಾರಾಣಿ ಜಲಕ್ರೀಡೆಯಾಡುತ್ತಿದ್ದರು ಮತ್ತು ದಡದ ಮೇಲೆ ರಾಸನರ್ತನ ಮಾಡುತ್ತಿದ್ದರು. ಸೇಕುಂಡೆ ಏಕಬಾರ ಕರೆ ಸ್ನಾನ, ತಾರೆ ರಾಧಾ ಸಮ ಪ್ರೇಮ ಕೃಷ್ಣ ಕರೆ ದಾನ. ಖಂಡಿತವಾಗಿಯೂ ಜೀವನದಲ್ಲಿ ಒಂದು ಸಲವಾದರೂ ಯಾರಾದರೂ ಈ ಸರೋವರದಲ್ಲಿ ಸ್ನಾನ ಮಾಡಿದರೆ ಶ್ರೀಕೃಷ್ಣ ತಾನು ಶ್ರೀಮತಿ ರಾಧಾರಾಣಿಗೆ ಕೊಡುವಂತಹ ದೈವೋನ್ಮಾದ ಪ್ರೀತಿಯನ್ನು ಕೊಡುತ್ತಾನೆ. ಕುಂಡೇರ ಮಾಧುರಿಯೇನ ರಾಧಾರ ಮಧುರಿಮಾ, ಕುಂಡೇರ ಮಹಿಮಾ ಏನ ರಾಧಾರ ಮಹಿಮಾ. ರಾಧಾ ಸರೋವರದ ಸವಿ ಶ್ರೀಮತಿ ರಾಧಾರಾಣಿಯ ಸವಿತನದಷ್ಟು ಆಕರ್ಷಕ. ಹಾಗೆಯೇ ಆ ಸರೋವರದ ಕೀರ್ತಿಗಳು ಶ್ರೀಮತಿ ರಾಧಾರಾಣಿಯ ಕೀರ್ತಿಗಳಷ್ಟು ಅಪಾರ. ಹೀಗೆ ಹಲವಾರು ಶ್ಲೋಕಗಳಿದೆ. ತನ್ನ ದಿವ್ಯ ಗುಣಗಳ ಕಾರಣದಿಂದ ರಾಧಾಕುಂಡ ಶ್ರೀಕೃಷ್ಣನಿಗೆ ಶ್ರೀಮತಿ ರಾಧಾರಾಣಿಯಷ್ಟೇ ಪ್ರಿಯವಾದದ್ದು. ಈ ಸರೋವರದಲ್ಲಿಯೇ ಸರ್ವಶಕ್ತ ಶ್ರೀಕೃಷ್ಣ ಶ್ರೀಮತಿ ರಾಧಾರಾಣಿಯೊಂದಿಗೆ ತನ್ನ ಲೀಲೆಗಳನ್ನು ತುಂಬ ಸಂತಸದಿಂದ ಮತ್ತು ದಿವ್ಯಾನಂದದಿಂದ ಪ್ರದರ್ಶಿಸಿದ್ದು. ಯಾರಾದರೂ ಒಂದು ಸಲ ರಾಧಾಕುಂಡದಲ್ಲಿ ಸ್ನಾನ ಮಾಡಿದರೂ ಸಾಕು, ಶ್ರೀಕೃಷ್ಣನಿಗೆ ಸಮರ್ಪಿತವಾಗುವ ಶ್ರೀಮತಿ ರಾಧಾರಾಣಿಯ ಪ್ರೀತಿಯ ಆಕರ್ಷಣೆಯನ್ನು ಗಳಿಸುತ್ತಾರೆ. ಶ್ರೀ ರಾಧಾಕುಂಡದ ಕೀರ್ತಿಗಳನ್ನು ಮತ್ತು ಸವಿಗುಣಗಳನ್ನು ಈ ಪ್ರಪಂಚದಲ್ಲಿ ಯಾರಿಂದ ತಾನೇ ವಿವರಿಸಲು ಸಾಧ್ಯ? ಏಮತ ಸ್ತುತಿ ಕರೆ ಪ್ರೇಮಾವಿಷ್ಟ ಹಯ್ಯ, ತೀರೆ ನೃತ್ಯ ಕರೆ ಕುಂಡಲೀಲಾ ಸನರಿಯ. ಶ್ರೀ ಚೈತನ್ಯ ಮಹಾಪ್ರಭು ಅವರು ಹೀಗೆ ರಾಧಾಕುಂಡಕ್ಕೆ ಪ್ರಾರ್ಥನೆಗಳನ್ನು ಸಲ್ಲಿಸಿದರು. ದಿವ್ಯೋನ್ಮಾದ ಪ್ರೇಮದಿಂದ ಉತ್ಕಂಠಿತರಾಗಿ ಶ್ರೀಕೃಷ್ಣ ಇದೇ ರೀತಿ ರಾಧಾಕುಂಡದ ತೀರದಲ್ಲಿ ತನ್ನ ಲೀಲೆಗಳನ್ನು ಪ್ರದರ್ಶಿಸಿದ್ದನ್ನು ನೆನಪು ಮಾಡಿಕೊಳ್ಳುತ್ತಾ ಅವರು ತೀರದಲ್ಲಿ ನರ್ತಿಸಿದರು. ಕುಂಡೇರ ಮೃತ್ತಿಕಾಲೈ ತಿಲಕ ಕರಿಲ, ಭಟ್ಟಾಚಾರ್ಯ ದ್ವಾರ ಮೃತ್ತಿಕಾ ಸಂಗೆ ಕರಿಲೈಲ. ಶ್ರೀ ಚೈತನ್ಯ ಮಹಾಪ್ರಭು ಅವರು ರಾಧಾಕುಂಡದ ಮೃತ್ತಿಕೆಯಿಂದ ಮಾಡಿದ ತಿಲಕವನ್ನು ತಮ್ಮ ಮೈಗೆ ಹಚ್ಚಿಕೊಂಡರು ಮತ್ತು ಬಲಭದ್ರ ಭಟ್ಟಾಚಾರ್ಯರ ಸಹಾಯದಿಂದ ಸ್ವಲ್ಪ ಮೃತ್ತಿಕೆಯನ್ನು ಸಂಗ್ರಹಿಸಿ ತಮ್ಮೊಂದಿಗೆ ಕೊಂಡೊಯ್ದರು.
तबे चली आइला प्रभु सुमनः सरोवर ताहान ಗೋವರ್ಧನ देखी हाइला ವಿಹ್ವಲ. ರಾಧಾಕುಂಡದಿಂದ ಶ್ರೀ ಚೈತನ್ಯ ಮಹಾಪ್ರಭು ಅವರು ಸುಮನ ಸರೋವರ ಎನ್ನುವ ಕಡೆಗೆ ಹೋದರು. ಅಲ್ಲಿ ಅವರು ಗೋವರ್ಧನಗಿರಿಯನ್ನು ನೋಡಿದಾಗ ಸಂತೋಷದಿಂದ ಬೆರಗುಗೊಂಡರು. ಹೀಗೆ ಶ್ರೀ ಚೈತನ್ಯ ಮಹಾಪ್ರಭುಗಳು ರಾಧಾಕುಂಡವನ್ನ ಮತ್ತೊಮ್ಮೆ ಏನು ನಮಗಾಗಿ ಪ್ರಕಟವನ್ನ ಮಾಡಿ 500 ವರ್ಷಗಳ ಹಿಂದೆ ಅದಕ್ಕೆ ಎಲ್ಲ ಬಗೆಯ ಗೌರವವನ್ನು ಸೂಚಿಸಿ ಪ್ರಾರ್ಥನೆಗಳನ್ನು ಸಮರ್ಪಿಸಿ ಅಲ್ಲಿಯ ಮೃತ್ತಿಕೆಯನ್ನು ತಿಲಕವನ್ನು ಹಚ್ಕೊಳ್ಳಿಕ್ಕೆ ಅವರು ಸಂಗ್ರಹಿಸಿ ಅದನ್ನು ಮತ್ತೆ ಜಗನ್ನಾಥಪುರಿಗೆ ತಗೊಂಡು ಹೋಗ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳ ಹೆಜ್ಜೆ ಗುರುತನ್ನೇ ಅನುಸರಿಸಿ ನಾವೆಲ್ಲರೂ ಕೂಡ ಈ ರಾಧಾಕುಂಡಕ್ಕೆ ನಮ್ಮ ಪ್ರಾರ್ಥನೆಯನ್ನು ನಾವು ಸಲ್ಲಿಸ್ತೇವೆ. ಏನು ಪ್ರಾರ್ಥನೆ? ನಮಗೆ ಬದುಕಿನ ಏನು ಪಂಚಮ ಪುರುಷಾರ್ಥ ಅಂತ ನಮ್ಮ ಗೌಡಿಯ ವೈಷ್ಣವ ಆಚಾರ್ಯರೆಲ್ಲರೂ ಹೇಳೋದು. ಈ ಭೌತಿಕ ಜಗತ್ತಿನಲ್ಲಿ ಏನು ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ಎಲ್ಲದಕ್ಕಿಂತ ಮಿಗಿಲಾದಂತಹ ಭಗವತ್ ಪ್ರೇಮವನ್ನು ನಾವು ಪಡ್ಕೊಳ್ಳಿಕ್ಕೆ ಆಶಿಸಬೇಕು. ಯಾಕೆ ಅಂದರೆ ಇನ್ಯಾವುದೇ ಒಂದು ಗೋಲ್ ಅಥವಾ ಗುರಿಯನ್ನು ನಾವು ಸಾಧಿಸಿದ್ರೂ ಪ್ರತಿಯೊಂದು ಜೀವಿ ಒಂದು ಆತ್ಮ ಏನು ಭಗವಂತನೊಂದಿಗೆ ಒಂದು ಸಂಬಂಧವನ್ನು ಮರುಸ್ಥಾಪನೆ ಮಾಡಲಿಕ್ಕೆ ಏನು ಪ್ರಯತ್ನ ಪಡ್ತಾ ಇದೆ, ಅದು ಆಗುವ ತನಕ ಯಾವುದೇ ವಸ್ತು ಈ ಭೌತಿಕ ಜಗತ್ತಿನಲ್ಲಿ ಆ ಜೀವಿಗೆ ಸಂತೋಷವನ್ನು, ಸಮಾಧಾನವನ್ನು ನೀಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಮತ್ತೊಮ್ಮೆ ಭಗವತ್ ಪ್ರೇಮವನ್ನು ಜಾಗೃತ ಮಾಡಿಕೊಂಡಾಗ ಮಾತ್ರ ಒಂದು ಜೀವಿಗೆ ನಿಜವಾದ ಸಂತೋಷ, ನೆಮ್ಮದಿ ಬರಲಿಕ್ಕೆ ಸಾಧ್ಯ. ಅದು ಶ್ರೀಮತಿ ರಾಧಾರಾಣಿಯ ಕೃಪಾಶೀರ್ವಾದದಿಂದ ನಮಗೆ ಸಿಗಲಿಕ್ಕೆ ಸಾಧ್ಯ. ಶ್ರೀಮತಿ ರಾಧಾರಾಣಿಯ ಕೃಪೆ ನಮಗೆ ಸಿಗಬೇಕು ಅಂದರೆ ಆಕೆಯ ಕುಂಡವಾದಂತಹ ರಾಧಾಕುಂಡಗಳು ಕೂಡ ಅಲ್ಲಿ ಸ್ನಾನ ಮಾಡೋದು, ಆ ನೀರನ್ನು ಪ್ರೋಕ್ಷಣೆ ಮಾಡಿಕೊಳ್ಳೋದು, ಪ್ರಾರ್ಥನೆಗಳನ್ನು ಸಲ್ಲಿಸೋದ್ರ ಮೂಲಕ ಇದು ಸಾಧ್ಯವಾಗುತ್ತೆ ಅಂತ ಆಚಾರ್ಯರೆಲ್ಲರೂ ಕೂಡ ಹೇಳ್ತಾರೆ. ಕೊನೆಯದಾಗಿ ಇನ್ನೊಂದು ಮಾತನ್ನು ಹೇಳಿ ಮುಗಿಸ್ತೇನೆ. ಇನ್ನೊಂದು ಸುಲಭವಾದ ವಿಧಾನ ಅಥವಾ ಬಗೆ, ನಾವೆಲ್ಲರೂ ಕೂಡ ರಾಧಾರಾಣಿಯ ಏನು ವಿಶೇಷ ಅನುಗ್ರಹ ನಮ್ಮ ಮೇಲೆ ಆಗಬೇಕು ಅಂತ ನಮ್ಮೆಲ್ಲರಿಗೂ ಕೂಡ ಇಚ್ಛೆ ಇದೆ. ಇದನ್ನು ನಾವು ಪಡ್ಕೊಳ್ಬೇಕಂದ್ರೆ ಇನ್ನೊಂದು ಒಂದು ಸುಲಭವಾದ ವಿಧಾನ, ಒಂದು ಈಸಿ ಟೆಕ್ನಿಕ್ ಇದೆ. ಅದೇನು ಅಂತ ಹೇಳ್ದೆ? ತಿಳ್ಕೊಳ್ಳಿಕ್ಕೆ ಆಸಕ್ತಿ ಇದೆಯಾ? ನಾವು ಪ್ರತಿನಿತ್ಯ ಹರೇ ಕೃಷ್ಣ ಮಹಾಮಂತ್ರದ ಜಪ ಮಾಡ್ತೇವೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಹರೇ ಕೃಷ್ಣ ಮಹಾಮಂತ್ರದಲ್ಲಿ ಇದು ಒಂದು 3 ಪದಗಳ ಒಂದು ಸಂಯೋಜನೆ. ಆ 3 ಪದಗಳು ಯಾವುದು? ಹರೇ, ಕೃಷ್ಣ ಮತ್ತು ರಾಮ. ಕೃಷ್ಣ ಅಂದರೆ ಸರ್ವಾಕರ್ಷಕ, ರಾಮ ಅಂದರೆ ಏನು ದ ಸುಪ್ರೀಂ ಎಂಜಾಯರ್. ಇಲ್ಲಿ ಹರೇ ಅಂದರೆ ಕೃಷ್ಣನ ಅಂತರಂಗ ಶಕ್ತಿಯಾದಂತಹ ಶ್ರೀಮತಿ ರಾಧಾರಾಣಿಯನ್ನೇ ಸೂಚಿಸೋದು. ಇದೇ ಎಲ್ಲ ಗೌಡಿಯ ವೈಷ್ಣವ ಆಚಾರ್ಯರ ಒಂದು ನಿರ್ಣಯ. ನಾವು ಹರೇ ಕೃಷ್ಣ ಮಂತ್ರವನ್ನು ಹೇಳ್ತಿದ್ದೇವೆ ಅಂದರೆ ಪ್ರಭುಪಾದರು ಹೇಳಿದ್ರ ಅರ್ಥ ಏನು ಅಂದರೆ, ಓ ಕೃಷ್ಣ, ಓ ರಾಧಾ, ನನ್ನನ್ನು ನಿಮ್ಮ ಸೇವೆಯಲ್ಲಿ ತೊಡಗಿಸ್ಕೊಳ್ಳಿ. ನಾನು ಈ ಭೌತಿಕ ಜಗತ್ತಿನಲ್ಲಿ ಈಗ ಏನು ಭಗವಂತ ನಿನ್ನ ಸೇವೆಯನ್ನು ಬಿಟ್ಟು ಮಾಯೆಯ ಸೇವೆಯನ್ನು ಮಾಡ್ತಿದ್ದೇನೆ. ನನ್ನ ಇಂದ್ರಿಯಗಳ ದಾಸನಾಗಿ ಅದರ ಸೇವೆಯಲ್ಲಿ ನಾನು ತೊಡಗಿದ್ದೇನೆ. ಇದರಿಂದ ನನಗೆ ಗಿವ್ ಮಿ ರಿಲೀಫ್, ನನಗೆ ಇದರಿಂದ ನನಗೆ ದೂರ ಮಾಡಿ ನನ್ನನ್ನು
ನಿಮ್ಮ ಸೇವೆಯಲ್ಲಿ ತೊಡಗಿಸಿಕೊಳ್ಳಿ. ಓ ಕೃಷ್ಣ, ಓ ರಾಧಾ, ಕೈಂಡ್ಲಿ ಎಂಗೇಜ್ ಮೀ ಇನ್ ಯೋರ್ ಸರ್ವಿಸ್ ಆ್ಯಂಡ್ ಗಿವ್ ಮಿ ರಿಲೀಫ್ ಫ್ರಮ್ ಸರ್ವಿಸ್ ಟುವರ್ಡ್ಸ್ ಮಾಯಾ. ಇದು ಹರೇ ಕೃಷ್ಣ ಮಹಾಮಂತ್ರದ ಅರ್ಥ. ಸೊ ಇದನ್ನು ತಿಳ್ಕೊಂಡಿದ್ದೀವಿ. ಇನ್ನೂ ವಿಶೇಷತೆ ಏನು ಅಂದರೆ, ಇಲ್ಲಿ ಕೃಷ್ಣನಿಗಾಯಿತು, ಕೃಷ್ಣನ ನಾಮಕ್ಕಾಯಿತು ಯಾವುದೇ ವ್ಯತ್ಯಾಸ ಇಲ್ಲ. ಅದೇ ರೀತಿ ನಾವು ಈ ಹರೇ ಕೃಷ್ಣ ಮಹಾಮಂತ್ರದಲ್ಲಿನ ಹರೇ ಅನ್ನುವ ಶಬ್ದವನ್ನು ಉಚ್ಚಾರ ಮಾಡ್ತಿದ್ದೇವೆ ಅಂದರೆ ಶ್ರೀಮತಿ ರಾಧಾರಾಣಿಯಿಂದ ಆ ಹರೇ ಅನ್ನೋ ಶಬ್ದ ಅಭಿನ್ನವಲ್ಲ, ಅಭಿನ್ನ ಅಥವಾ ಭಿನ್ನವಲ್ಲ. ಆ ಹರೇ ಅನ್ನೋ ಶಬ್ದವನ್ನು ಸರಿಯಾಗಿ ಉಚ್ಚಾರಣೆ ಮಾಡಿ ನಾವೇನು ಅಟೆಂಟಿವ್ ಚಾಂಟಿಂಗ್ ಆ್ಯಂಡ್ ಹಿಯರಿಂಗ್, ಇದರ ಮೂಲಕ ನೇರವಾಗಿ ನಾವು ಶ್ರೀಮತಿ ರಾಧಾರಾಣಿಯ ಸಂಪರ್ಕಕ್ಕೂ ಬರ್ಬೋದು. ಆಕೆ ಅನುಗ್ರಹವನ್ನು ಕೂಡ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ನೋಡಿ, ಇದೇ ಹರೇ ಕೃಷ್ಣ ಮಹಾಮಂತ್ರದಲ್ಲಿ ಒಂದು ಮಂತ್ರದಲ್ಲಿ ಕೃಷ್ಣನ ನಾಮ ಎಷ್ಟು ಬಾರಿ ಇದೆ? ಒಂದು ಹರೇ ಕೃಷ್ಣ ಮಹಾಮಂತ್ರದಲ್ಲಿ 4 ಬಾರಿ. ರಾಮ ಅನ್ನುವ ಶಬ್ದ 4 ಬಾರಿ. ಹರೇ ಅನ್ನುವ ಶಬ್ದ ಎಷ್ಟು? 8 ಬಾರಿ ಇದೆ. ಒಂದು ಹರೇ ಕೃಷ್ಣ ಮಹಾಮಂತ್ರದಲ್ಲಿ 8 ಬಾರಿ ನಾವು ಶ್ರೀಮತಿ ರಾಧಾರಾಣಿಯನ್ನ ವಿ ಆರ್ ಅಪ್ರೋಚಿಂಗ್ ಹರ್, ವಿ ಆರ್ ಪ್ರೇಯಿಂಗ್ ಟು ಹರ್, ಪ್ರಾರ್ಥನೆಯನ್ನು ಮಾಡ್ತಿದ್ದೇವೆ. ನಾವು ಒಂದು ಸುತ್ತು 108 ಬಾರಿ ಜಪ ಮಾಡಿದ್ದೇವೆ ಅಂದರೆ ಎಷ್ಟಾಗತ್ತೆ? 108/8 864. ಒಂದು ಹರೇ ಕೃಷ್ಣ ಮಹಾಮಂತ್ರ ಒಂದು ಮಾಲೆ ಜಪ ಮಾಡಿದ್ದೇವೆ ಅಂದರೆ 864 ಬಾರಿ ಶ್ರೀಮತಿ ರಾಧಾರಾಣಿಯನ್ನು ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ. ಈ ಮನಸ್ಥಿತಿ ನಮಗಿರಬೇಕು. ವಿ ಶುಡ್ ಬಿ ಕಾನ್ಷಿಯಸ್, ವಿ ಶುಡ್ ಬಿ ಅಟೆಂಟಿವ್. ನಾವು ಜಪ ಮಾಡುವಾಗ ಈ ಮೂಲಕ ನಾವು ಎಷ್ಟು ಈ ಹರೇ ಕೃಷ್ಣ ರಾಮ ಶಬ್ದವನ್ನು ಆಲಿಸ್ತೇವೆ, ಅಷ್ಟು ನಮ್ಮ ಆಧ್ಯಾತ್ಮಿಕ ಪ್ರಗತಿಯನ್ನು ಮಾಡಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಅಷ್ಟು ಆಧ್ಯಾತ್ಮಿಕ ವಿ ಮೇಕ್ ಸ್ಪಿರಿಚುವಲ್ ಪ್ರೋಗ್ರೆಸ್. ಕೃಷ್ಣ ಭಕ್ತಿ, ಕೃಷ್ಣ ಪ್ರೇಮ ಅಷ್ಟರ ಮಟ್ಟಿಗೆ ನಮ್ಮಲ್ಲಿ ಜಾಗೃತವಾಗುತ್ತೆ. ಹಾಗಾಗಿ ಈ ಹರೇ ಕೃಷ್ಣ ಮಹಾಮಂತ್ರವನ್ನು, ಅದರ ಅರ್ಥವನ್ನು ನಮ್ಮ ಮನಸ್ಸಿನಲ್ಲಿ ಕೀಪಿಂಗ್ ಇನ್ ಅವರ್ ಬ್ಯಾಕ್ಗ್ರೌಂಡ್ ಮೈಂಡ್, ನಾವು ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಸರಿಯಾಗಿ ಏಕಾಗ್ರ ಚಿತ್ತದಿಂದ ಅಟೆಂಟಿವ್ಲಿ ಚಾಂಟಿಂಗ್ ಮತ್ತು ಹಿಯರಿಂಗ್ ಮಾಡೋದ್ರಿಂದ ನಾವು ರಾಧಾ ಕೃಷ್ಣರ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಬಹುದು. ಇಲ್ಲಿಗೆ ಮುಕ್ತಾಯ ಮಾಡೋಣ. ಶ್ರೀ ಶ್ರೀ ರಾಧಾ ಕುಂಡ ಶ್ಯಾಮ ಕುಂಡ ಕಿ, ವಿಶ್ವಗುರು ಶ್ರೀಲ ಪ್ರಭುಪಾದ ಕಿ, ಶ್ರೀ ತಾಯಿ ಗೌರ್ ಪ್ರೇಮಾನಂದ.